ಈಗ ಈಗ ನಿಮ್ಮ ಅಣ್ಣವರು ಬರೋಕ್ಕಾಗಲ್ಲ, ಓಡಾಡೋದಕ್ಕೆ ಅವರು ಬರುವಾಗ ನಾವು ಬರ್ತಾ ಇರ್ತೀವಿ. ಸ್ವಲ್ಪ ಬೇರೆ ಒಂದು ನಿಮಿಷ ಅವರು ಹೇಳಿ. ಓಕೆ ಅಯ್ಯೋ ಸಂಪತ್ತವ್ರೆ ಎಲ್ಲ ಒಂದು ನಿಮಿಷ ಅವ್ರಿಗೆ ಇದು ಮಾಡಿ ಡೈರೆಕ್ಟ್ರೆ ಬರ್ರಿ ಸುಮ್ಮನೆ ಬರ್ರಿ ಸಂಪತ್ತವ್ರೆ ಬನ್ನಿ ಬನ್ನಿ ಸರ್ ಅಡ್ಡ ಹೋಗ್ಬಾರ್ದು. ಇದು ರೆಕಾರ್ಡ್ ಆಗ್ತಾ ಇರುತ್ತೆ. ಓಕೆನಾ? ಹಿಂಗೆ ಇಟ್ಕೊ ಒಂದು ನಿಮಿಷ ಆಗಿರ್ಕೊ. ಏನು ಇಲ್ಲಿ ಏಮೋ ಬಾ ಏ ಬಾಪ ನೀನು ಬಾರೆ ವರ್ಷ ಗಂಟೆ ನೀವು ಮಾಡೋದು ಕೆಲಸ ಬಿಡೋದು ಅನುದಾನ ಮಾಡೋದು ಮಕ್ಕಳು ಮಾಡೋದು ಬ್ಯಾಗ್ ಕೊಡೋದು ಇವರೇನ ಇವರೇ ಮಾಡೋದು. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ತಿಪಟೂರಿನಲ್ಲಿರುವ ಡಾಕ್ಟರ್ ರಾಜಕುಮಾರ್ ಅವರ ಬಾಲ್ಯ ಸ್ನೇಹಿತ ತಿಪಟೂರು ರಾಮಸ್ವಾಮಿ ಅವರ ಮನೆಗೆ ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗ ಚಿತ್ರನಟ ವಿನಯ್ ರಾಜಕುಮಾರ್ ಭೇಟಿ ನೀಡಿ ಆಶೀರ್ವಾದ ಪಡೆದರು. ನಗರದ ಕಲ್ಪತರು ಕಾಲೇಜಿನಲ್ಲಿ ಆಯೋಜಿಸಿದ ಕಾರ್ಯಕ್ರಮ ಒಂದರಲ್ಲಿ ಭಾಗವಹಿಸಲು ಬಂದಿದ್ದ ಸಂದರ್ಭದಲ್ಲಿ ಭೇಟಿ ನೀಡಿದ ಅವರು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ತಮ್ಮ ತಾತ ಡಾಕ್ಟರ್ ರಾಜಕುಮಾರ್ ಅವರ ಬಾಲ್ಯ ಸ್ನೇಹಿತ ರಾಮಸ್ವಾಮಿ ಅವರ ಬಾಲ್ಯದ ನೆನಪುಗಳನ್ನು ಇದೇ ವೇಳೆ ಅವರು ಹಂಚಿಕೊಂಡರು. ಹಿಂದೆ ತಿಪಟೂರು ನಗರದಲ್ಲಿ ನೀರಿಗೆ ಹಾಹಾಕಾರ ಇದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜಕುಮಾರ್ ಅವರು ಬೆಂಗಳೂರಿನಿಂದ ಕ್ಯಾನ್ಗಳ ಮೂಲಕ ರಾಮಸ್ವಾಮಿ ಅವರಿಗೆ ನೀರನ್ನು ತಂದಂತಹ ನೆನಪುಗಳನ್ನು ನೆನಪಿಸಿಕೊಂಡರು. ಅದಲ್ಲದೆ ಡಾಕ್ಟರ್ ರಾಜಕುಮಾರ್ ಅವರು ತಿಪಟೂರಿಗೆ ಬಂದಂತಹ ಸಂದರ್ಭದಲ್ಲಿ ತಿಪಟೂರಿನ ಪ್ರಸಿದ್ಧ ಅಯ್ಯನ ಭಾವಿಕರಿಗೆ ತಮ್ಮ ಸ್ನೇಹಿತ ರಾಮಸ್ವಾಮಿ ಅವರ ಜೊತೆ ತೆರಳುತ್ತಿದ್ದಂತಹ ಸಂದರ್ಭವನ್ನು ಇದೇ ವೇಳೆ ಅವರು ಮೆಲುಕು ಹಾಕಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ದೊಡ್ಮನೆಯ ಅಭಿಮಾನಿ ಬಳಗದ ವತಿಯಿಂದ ರಾಮಸ್ವಾಮಿ ದಂಪತಿಗಳನ್ನು ಮತ್ತು ಗ್ರಾಮಾಯಣ ಚಿತ್ರತಂಡವನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಚಿತ್ರ ನಿರ್ದೇಶಕ ದೇವನೂರು ಚಂದ್ರು ಬ್ಯಾಂಕ್ ಪರ ಶಿವಮೂರ್ತಿ, ಕಿರುತೆರೆ ನಟ ದಯಾನಂದ ಸಾಗರ್, ಕುನಲ್ ಅಭಿಮಾನಿ ಬಳಗದ ಲೋಕೇಶ್, ಸೋಮಶೇಖರ್, ಪ್ರಕಾಶ್ ಚಂದ್ರು, ಹೇಮಂತ್, ಶಿವು, ಸಂಪತ್ ಮತ್ತಿತರರು ಹಾಜರಿದ್ದರು. ಪಬ್ಲಿಕ್ ನ್ಯೂಸ್ ಕನ್ನಡ, ತಿಪಟೂರು.